ಅಮ್ಮ ಅಕ್ಕ ನಿಮ್ ಯಾರ ನಂಬಿಕೆನೂ ನಾನು ಉಳಿಸ್ಕೊಳ್ಳಿಲ್ಲ. ನಾನು ಅಭಿಷೇಕನ ಮಗ ತಾಯಿ ಆಗ್ತೀನಿ. ಅಪೂರ್ವ ಅವತ್ತು ಪಿಕ್ನಿಕ್ಗೆ ಹೋಗಿದ್ದೆ, ಗಾಡಿ ಕೆಟ್ಟೋಯ್ತು, ವಾಪಸ್ ಬರೋಕ್ಕೇನೋ ರಾಹ ಇತ್ತಿಲ್ಲ ಅಂತ ಕತೆ ಹೇಳಿದ್ದಲ್ಲ, ಅವತ್ತೇ ನನಗೆ ಇವತ್ತೇನೋ ಅನಾಹುತ ಮಾಡ್ಕೊಂಡಿದ್ದಾಳೆ ಅಂತ ಅನುಮಾನ ಇತ್ತು ಕಣಮ್ಮ. ಅವಳ ಅನುಮಾನ ಇವತ್ತು ನಿಜ ಮಾಡಿಬಿಟ್ಲು. ಅಮೃತ, ಅವತ್ತು ಅವಳು ಊರೋಗಿದ್ದಾಗ ನೀನು ವಾಪಸ್ ಕರ್ಕೊಂಡ್ಬಂದಿದ್ದೇ ತಪ್ಪಾಯ್ತು ಕಣಮ್ಮ. ಹೌದು ಹೌದು, ನಾನು ಬೈದಿದ್ದಕ್ಕೆ ಅವಳು ಮನೆ ಬಿಟ್ಟು ಹೋದ್ಲು. ಅವಳು ಮನೆ ಬಿಟ್ಟು ಹೋಗೋದಕ್ಕೆ ನಾನೇ ಕಾರಣ ಅಂತ ನನ್ನ ಅಪರಾಧಿ ಅನ್ನೋ ಥರ ಮಾತಾಡಿದವ್ರು ನೀವೇ ಅಲ್ವಪ್ಪ? ಅಪೂರ್ವ ಒಳ್ಳೆ ಹುಡುಗಿ, ಯಾರೋ ಅವಳು ತಲೆ ಕೆಡಿಸಿದ್ದಾರೆ, ಅವಳಾಗೆಲ್ಲ ಮಾನ ಮರ್ಯಾದೆ ಕಡೆ ಎಚ್ಚರ ತಪ್ಪುಳಲ್ಲ ಅಂತ ನಂಬಿಕೆ ಇತ್ತಮ್ಮ ನನಗೆ. ಆ ನಂಬಿಕೆ ಉಳಿಸ್ಕೊಳ್ಳಿಲ್ವಲ್ಲ, ಏನ್ ಮಾಡಲಿ ನಾನು? ಅವಳು ಹೀಗಾಗ್ತಾಳೆ ಅಂತ ನನಗೆ ಮೊದಲೇ ಗೊತ್ತಾಗಿದ್ರೆ ಅವನ ಜೊತೆ ಅವಳು ಓಡೋದಾಗ ನಾನು ಇನ್ನೊಂದು ಮಾತು ಅಂತಿದ್ದಿಲ್ಲ ಕಣಮ್ಮ, ಅಂತಿದ್ದಿಲ್ಲ. ನೋಡಿ, ಈಗ ವಿಷಯ ಮಾತಾಡಿ ಏನ್ ಪ್ರಯೋಜನ? 4 ಜನಕ್ಕೆ ಗೊತ್ತಾಗಿ ನಮ್ಮ ಮಾನ ಮರ್ಯಾದೆ ಹೋಗೋಕ್ ಮುಂಚೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ. ಯೋಚನೆ ಮಾಡಕ್ಕೆ ಇನ್ನೇನೇ ಉಳಿದಿದೆ? ಯಾರು ಅವಳನ್ನ ಕೆಡಿಸಿದಾರೋ ಅವನಿಗೆ ಅವಳನ್ನ ಕೊಟ್ಟು ಮದುವೆ ಮಾಡೋದು ಅಷ್ಟೇ ಉಳಿದಿರೋದೀಗ. ಹೌದಮ್ಮ, ಅವರಿಬ್ರು ಈಗ ದುಡುಕ್ ಬಿಟ್ಟಿದ್ದಾರೆ. ಅವರಿಬ್ರಿಗೂ ಮದ್ವೆ ಮಾಡೋದ್ರಿಂದಾನೇ ನಮ್ಮ ಮರ್ಯಾದೆ ಉಳಿಯೋದು. ಏನು ಅಂತ ಮಾತಾಡ್ತೀಯ? ಇವಳು ಮದ್ವೆ ಮಾಡ್ದೆ, ಅವಳ ಮದ್ವೆ ಹೇಗೆ ಮಾಡ್ಲಿ ನಾನು? ಅಮ್ಮ ಪ್ಲೀಸ್ ಅಮ್ಮ, ನನ್ ಮದ್ವೆ ಬಗ್ಗೆ ಯೋಚನೆ ಮಾಡಿದ್ರೆ ಬಿಟ್ಬಿಡು. ಹೇಗಾದ್ರೂ ಮಾಡಿ ಅವಳನ್ನ ಆ ಹುಡುಗನ ಕೊಟ್ಟು ಮದ್ವೆ ಮಾಡ್ಬೇಕಮ್ಮ. ಈ ವಿಚಾರವಾಗಿ ಆ ಹುಡುಗನ ಮನೆಗೆ ಹೋಗಿ ವಿಷಯ ಎಲ್ಲ ತಿಳಿಸಿ ಮಾತಾಡ್ಕೊಂಡು ಬರೋದು ಒಳ್ಳೇದು. ನಾನು ಮಾತಾಡೋದು ಬರಲ್ಲ, ನನಗೆ ನಾಚಿಕೆ ಆಗುತ್ತಮ್ಮ. ಅವ್ರೇನಾದ್ರು ವಾಪಸ್ಸು ನಿಮ್ಮ ಹುಡುಗಿ ನೀವು 10 ತಿಳ್ಕೊಳಕ್ ಆಗ್ಲಿಲ್ವೇನ್ರಿ ಅಂತ ಅಕಸ್ಮಾತ್ ನೀವು ತಿರುಗೇಟ್ ಹಾಕಿದ್ರೆ ನಾನು ತಲೆ ತಿರುಗಿ ಬೀಳಾಗುತ್ತಮ್ಮ. ನಾನು ಅಪ್ಪ, ನೀವು ಅವ್ರ ಮನೆಗೆ ಹೋಗಿ ಮಾತಾಡೋದು ಬೇಡ, ತಲೆ ತಿರುಗಿ ಬೀಳೋದು ಬೇಡ. ನಾವೇ ಯಾರಾದ್ರೂ ಹೋಗಿ ಮಾತಾಡ್ಕೊಂಡು ಬರ್ತೀವಿ. ನೀವು ನಿಮ್ಮ ಮಗಳನ್ನ ದಾರೆ ಎಳ್ಕೊಡೋದಕ್ಕೆ ಸಿದ್ಧವಾಗಿರಿ. ಆದ್ರೆ ಈ ವಿಚಾರನ ಎಲ್ಲೂ ಮಾತಾಡೋದಕ್ಕೆ ಹೋಗ್ಬೇಡಿ, ಗೊತ್ತಾಯ್ತಾ? ಇದು ಮಾತಾಡೋ ಸುದ್ದಿ ಏನಮ್ಮ ಇದು? ನಮ್ಮನೆ ಕೊಳಕನ ನಾನೇ ಬೀದಿಗೆ ಹಾಕೊಳ್ಳ. ಸದ್ಯ ಅವಳ ಮದುವೆ ಆಗೋವರೆಗೂ ಈ ಕೊಳಕ್ ಸುದ್ದಿ ಯಾರಿಗೆ ಇವಳು ಬೀಳದ ಹಾಗೆ ನಾವು ಕಾಪಾಡೋದು ಸಾಕಾಗಿದೆ ನಮಗೆ.
ನೋಡಿ ಜಗದಾಂಬ ಅವರೇ, ನೀವು ನಮ್ಮ ಮನೆಗೆ ಬಂದಾಗ ನಿಮ್ಮ ಮಗ ಅಭಿಷೇಕು ನನ್ನ ತಂಗಿ ಅಪೂರ್ವ ಇಬ್ರು ಇಷ್ಟೆಲ್ಲ ಮುಂದುವರಿತಾರೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಆದ್ರೆ ಈಗ ಪಿಕ್ನಿಕ್ ಅಂತ ಹೇಳಿ ಇವರಿಬ್ರು ಒಂದ್ ರಾತ್ರಿ ಒಟ್ಟಿಗೆ ಇದ್ದು ಮಾಡಬಾರ್ದನ್ನೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ನೋಡು, ನಾನು ನಿನ್ ತಂಗಿನ ಮನೆಗೆ ತಂದ್ಕೊಳ್ಳಲ್ಲ ಅಂತ ಹೇಳಿದಕ್ಕೆ ಈಗ ನನ್ನ ಮಗನಿಂದ ನಿನ್ ತಂಗಿ ಹಾಳಾಗಿದ್ದಾಳೆ, ಗರ್ಭಿಣಿ ಆಗಿದ್ದಾಳೆ ಅಂತ ನಾಟ್ಕಾಡಿ ಈ ಮನೆ ಕಟ್ಟಕ್ ನೋಡ್ತಾ ಇದೀಯಾ? ನೋಡಿ ಜಗದಾಂಬ ಅವರೇ, ಇಂಥ ವಿಚಾರದಲ್ಲೆಲ್ಲ ಸುಳ್ಳು ಹೇಳುವಂತ ಕೆಟ್ಟ ಜನರು ನಾವಲ್ಲ. ಬೇಕಾದ್ರೆ ನನ್ನ ತಂಗಿನ ಕರ್ಕೊಂಡು ಬರ್ತೀವಿ, ನಿಮಗೆ ಪರಿಚಯ ಇರೋ ಡಾಕ್ಟರ್ಗೆ ಯಾರಿಗಾದ್ರೂ ತೋರಿಸಿ ಸತ್ಯ ಏನು ಅಂತ ತಿಳ್ಕೊಳ್ಳಿ. ಆ ಸತ್ಯನೋ ಅರ್ಧ ಸತ್ಯ ಆಗಿರ್ಬೋದಲ್ಲ? ಅರ್ಧ ಸತ್ಯ ಅಂದ್ರೆ ನಿನ್ ತಂಗಿ ಗರ್ಭಿಣಿ ಆಗಿದ್ದು ಸತ್ಯ ಆಗಿದ್ದು, ಅದಕ್ಕೆ ಕಾರಣ ನನ್ ಮಗನೇ ಅನ್ನೋದು ಅಸತ್ಯನೂ ಆಗಿರ್ಬೋದಲ್ವಾ? ಅದಕ್ಕೆ ಯಾರು ಬೇಕಾದ್ರೂ ಕಾರಣ ಆಗಿರ್ಬೋದು. ಹೋಗಿ ಅವನ್ ಮನೇಲೆ ಕೇಳೋ. ಜಗದಾಂಬೆ, ನನ್ನ ತಂಗಿನ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ತಪ್ಪಿಸ್ಕೊಳ್ಳೋ ಮಾತೆಲ್ಲ ಆಡ್ಬೇಡಿ. ಇಲ್ಲ ನಿಂತಿದ್ದಾನಲ್ಲ ನಿಮ್ಮ ಮಗ, ಅವರನ್ನೇ ವಿಚಾರಿಸಿ. ನನ್ನ ತಂಗಿನ ಪ್ರೀತಿಸಿದ್ದು ಸುಳ್ಳ, ಮದುವೆ ಆಗ್ತೀನಿ ಅಂತ ಹೇಳಿದ್ದು ಸುಳ್ಳ, ಓಡ್ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ನನ್ನ ತಂಗಿನ ಕರ್ಕೊಂಡು ಓಡ್ ಹೋಗಿದ್ದು ಸುಳ್ಳ, ಅಥವಾ ಪಿಕ್ನಿಕ್ ಅಂತ ಹೇಳಿ ಒಂದು ರಾತ್ರಿ ಯಾವ್ದೋ ಗೆಸ್ಟ್ ಹೌಸ್ ಅಲ್ಲಿ ಇದ್ದು ಬಂದಿದ್ದು ಸುಳ್ಳ? ವಿಚಾರಿಸಿ ನಿಮ್ಮ ಮಗನ. ಹೌದಮ್ಮ, ಅವ್ರು ಹೇಳ್ತಾ ಇರೋದೆಲ್ಲ ಸತ್ಯ. ಮುಚ್ಚಬಾಯ್, ಇನ್ನೊಂದು ಮಾತಾಡಿದ್ರು ಹಲ್ಲುದ್ರಿಸ್ಬಿಡ್ತೀನಿ. ಮನೆ ಹಾಳ ಅಲ್ಲ ಕಣೋ, ನೀನ್ ಒಬ್ಬನೇ ಅವ್ರಿಗೆ ಬಾಯ್ ಫ್ರೆಂಡು, ಬೇರೆ ಇನ್ಯಾರು ಇರ್ಲಿಲ್ವಾ? ಜಗದಾಂಬ ಅವರೇ, ಹೀಗೆಲ್ಲ ನಿಮ್ ಮಗನ ಎದುರುಗಡೆ ಮಾತಾಡಿ ಅವನ್ ತಲೆನ ಕೆಡ್ಸಿ ಈ ಸಂಬಂಧನ ಮುರಿಯೋ ಪ್ರಯತ್ನನ ಮಾಡಬೇಡಿ. ನನ್ ತಂಗಿಗೆ ಇವನ್ನ ಬಿಟ್ರೆ ಬೇರೆ ಯಾವ ಬಾಯ್ ಫ್ರೆಂಡ್ ಇರ್ಲಿಲ್ಲ ರೀ. ಹೀಗೆಲ್ಲ ಮಾತಾಡೋದಿಕ್ಕೆ ನನ್ ತಂಗಿನ ನಾನ್ ಬೀದಿಲ್ ಬಿಟ್ಟಿಲ್ಲ. ಸಾಕ್ ಸುಮ್ಮನೆ. ಅವಳು ಸಾಚಾಗಿದ್ರೆ ಇಂಥ ಕೆಲಸ ಯಾಕೆ ಮಾಡ್ತಾ ಇದ್ಲು ರೀ? ನೀವು ಒಂದ್ ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇದೀರಲ್ಲ, ನಿಮ್ಗೆ ಏನ್ ಹೇಳ್ಬೇಕು ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ ಮಗ ಮಾಡಿರೋ ತಪ್ಪನ್ನ ಮುಚ್ಚಾಕೊಳ್ಳೋದಿಕ್ಕೆ ನನ್ನ ತಂಗಿ ಬಾಳನ್ನ ಹಾಳು ಮಾಡೋದಕ್ಕೆ ಹೊರಟಿದ್ದೀರಾ? ನೋಡಿ, ನಿಮ್ ಮಗ ನನ್ನ ತಂಗಿನ ಪ್ರೀತಿಸಿ ನಂಬಿಸಿ ಮದುವೆ ಆಗ್ತೀನಿ ಅಂತ ಹೇಳಿ ಅವಳನ್ನ ಹಾಳು ಮಾಡಿದಾನೆ. ಇವತ್ ನನ್ನ ತಂಗಿ ಕುತ್ತಿಗೆಗೆ ನಿಮ್ ಮಕ್ಕಳೇ ತಾಳಿ ಕಟ್ಟಬೇಕು, ಅದನ್ನ ತಿಳ್ಕೊಳ್ಳಿ. ಮದ್ವೆ ಮಾಡಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಏನ್ ಮಾಡ್ತೀರಾ? ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ನಿಮ್ ಮಗ ನನ್ನ ತಂಗಿಗೆ ಮೋಸ ಮಾಡಿದಾನೆ, ವಂಚನೆ ಮಾಡಿದಾನೆ, ಅತ್ಯಾಚಾರ ಮಾಡಿದಾನೆ ಅಂತ ಕಂಪ್ಲೇಂಟ್ ಕೊಡ್ತೀನಿ. ಹೋಗ್ಕೊಡೆ. ನಿಂತ್ಕೊಳ್ಳಮ್ಮ. ಲೇ ಅಂಬಾ, ಏನೋ ಮಾತಾಡಿ ಸಮಸ್ಯೆನ ಇತ್ಯರ್ಥ ಪಡಿಸ್ತೀಯ ಅಂತ ಅಂದ್ರೆ ಇನ್ನೂ ಜಾಸ್ತಿ ಮಾಡ್ಕೊಂಡು ಕಂಪ್ಲೇಂಟ್ ಕೊಡ್ಬಿಟ್ಟು ತಗೋಗಿದ್ಯಾ? ಹಿಂಗೆ ಕಂಪ್ಲೇಂಟ್ ಕೋರ್ಟ್ ಅಂತ ಹೋದ್ರೆ ಎರಡು ಮನೆಯವರು ಸತ್ತ ಪಡ್ಬೇಕಾಗ್ತದೆ. ಹಾಗಂತ ಹಾಳಾಗೋಳ ನನ್ನ ಮನೆ ಸೊಸೆ ಮಾಡ್ಕೊ ಅಂತ ಹೇಳ್ತೀರಾ? ರೀ, ಹಾಳಾಗಿರೋದು ನಿಮ್ ಮಗನಿಂದ ಆದ್ಮೇಲೆ ನೀವ್ ಅವಳನ್ನ ಮನೆ ಸೊಸೆ ಮಾಡ್ಕೊಳ್ಳಬೇಕು. ಸಾಧ್ಯ ಇಲ್ಲ. ಸಾಧ್ಯ ಇಲ್ವಾ? ಹಾಗಾದ್ರೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ನೋಡಮ್ಮ, ನೀ ಎಲ್ಲೂ ಹೋಗ್ಬೇಕಾಗಿಲ್ಲ. ನನ್ನ ಮಗ ಹಿಂಗ್ ಮಾಡೋಣ ಅನ್ನೋ ಬೇಜಾರ್ಗೆ ಇವಳೆಲ್ಲ ಹಿಂಗ್ ಆಡ್ತಾ ಇದ್ದಾಳೆ ಅಷ್ಟೇ.
ನನ್ನ ಮಗ ನಿನ್ ತಂಗಿನ ಪ್ರೀತಿಸಿದ ನಿಜ ಆದ್ಮೇಲೆ ಮದುವೆ ಬಗ್ಗೆ ಆಲೋಚನೆ ಮಾಡೋಣ. ನೀ ಸುಮ್ಮಿರಮ್ಮ. ನೋಡಮ್ಮ, ನಮ್ಗಿದು ಸ್ಟಾರ್ಟ್ ನ್ಯೂಸ್. 7 ದಿವಸ ಟೈಮ್ ಕೊಡು, ಫೋನ್ ಮಾಡು, ನಾವೇ ಬಂದು ಮಾಡ್ತೀವಿ. ಈಗ ಮನಸ್ಸು ಸರಿ ಇಲ್ಲ, ಏನು ಮಾತಾಡೋದು ಬೇಡ. ನಿಮ್ ಹುಡುಗಿಗೆ ಏನು ಅನ್ಯಾಯ ಆಗಲ್ಲ, ನೀನ್ ನೋಡ್ಬಮ್ಮ. ನೋಡಿ ಸರ್, ನಿಮ್ ಮಾತಿಗೆ ಬೆಲೆ ಕೊಟ್ಟು ನನ್ನ ತಂಗಿಗೆ ಅನ್ಯಾಯ ಆಗಲ್ಲ ಅಂತ ನಂಬಿ ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ಇಲ್ಲೇ ಹೋಗಿದ್ದಿದ್ರೆ ನಿಮ್ ಫೋನಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಬರ್ತೀನಿ. ನಾಚಿಕೆ ಆಗಲ್ವಲ್ಲ ನಿನಗೆ? ನಿನ್ನ ಎದುರುಗಡೆನೆ ಅವಳನ್ನ ಹಾಳು ಮಾಡಿದ್ದೀನಿ ಅಂತ ಹೇಳಕ್ಕೆ? ಲೇ ಅಂಬಾ, ಆ ಅಮೃತ ಬಂದು ನನ್ ತಲೆಯೆಲ್ಲ ಕೆಸಗದೆ ಮಾಡ್ತಾಳೆ. ಒಂದ್ ಲೋಟ ಕಾಫಿ ಮಾಡ್ಕೊಡೆ. ನಿಮಗ್ ಕಾಫಿ ಅಲ್ಲ, ಏನು ಬರಬಾರ್ದು ರೀ. ಅಲ್ಲ ರೀ, ಅಮೃತನ್ ತರಾಟೆಗೆ ತಗೊಂಡು ಅವ್ಳ ಗ್ರಹಚಾರ ಬಿಡಿಸ್ತಾ ಇದ್ರೆ ಹೆಂಡತಿಗೆ ಸಪೋರ್ಟ್ ಮಾಡೋದ್ ಬಿಟ್ಟು ಅವಳಿಗೆ ಸಮಾಧಾನ ಹೇಳ್ತೀರಾ? ಹೆಂಡತಿ ಬೆಂಕಿ ಆಗಿದ್ರೆ ಗಂಡ ಆದವರು ಗಾಳಿ ಆಗಿರ್ಬೇಕು ರೀ. ಅದು ಬಿಟ್ಟು ತಣ್ಣೀರಾಗಿ ಬೆಂಕಿ ಆರಿಸೋದಲ್ಲ. ನಿಮಗೆ ಕಾಫಿ ಅಲ್ಲ, ಕಸಾನು ಕೂಡ ಕೊಡಬಾರ್ದು. ಲೇ ಲೇ ಅಂಬಾ, ಮದುವೆಯಾಗಿ ಹೊಸ ಆದ್ರೂ ನನ್ ಮಾತಿನ ಅರ್ಥ, ನನ್ ತಂತ್ರ ನೀ ತಿಳ್ಕೊಳ್ಳೇ ಇಲ್ವಲೆ. ಲೇ ಅಂಬಾ, ಆ ಅಮೃತನ ಸಮಾಧಾನ ಮಾಡಿ ಕಳ್ಸುತ್ತಲ್ಲಿ ನಮ್ಗಂತೂ ಲಾಭ ಇದ್ದೇ ಇದೆ ಕಣೆ. ಅದೇನಂತ ಲಾಭ? ಆ ಅಮೃತ ಕೆಲಸ ಮಾಡೋ ಕಂಪ್ನಿ ಯಾವ್ದು ಗೊತ್ತಾ? ಗೊತ್ತಿಲ್ಲ. ಸೂರ್ಯಪ್ರಕಾಶ್ ಕಂಪ್ನಿ. ಸೂರ್ಯಪ್ರಕಾಶ್ ಕಂಪ್ನಿಗೂ ಇದಕ್ಕೂ ಏನ್ ಸಂಬಂಧ? ಅಯ್ಯೋ, ನನಗೇನು ಗೊತ್ತಿಲ್ಲ ರೀ. ನಿನ್ ಏನು ಗೊತ್ತಿಲ್ಲ ಕಣೆ. ಲಕ್ಷ ಲಕ್ಷ ಲಾಭ ಬಂದಾಗ ಬಂಗಾರ ಡಾಕ್ ಕೊಡ್ಸು, ವಜ್ರದ ನೆಕ್ಲೆಸ್ ಕೊಡ್ಸು ಅಂತ ಕೇಳಿ ತಗೋದು ಮಾತ್ರ ಗೊತ್ತು. ಆ ದುಡ್ಡು ಹೆಂಗ್ ಬತ್ತು, ಎಲ್ಲಿಂಗ್ ಬತ್ತು ಅಂತ ತಿಳ್ಕೊಳಕ್ಕೆ ಹೋಗಲ್ಲ. ಅಯ್ಯೋ, ದುಡ್ಡು ಎಲ್ಲಿಂದಾರು ಬರ್ಲಿ, ಹೇಗಾರು ಬರ್ಲಿ, ಅದೆಲ್ಲ ನನಗೆ ಬೇಕಾಗಿಲ್ಲ. ಫಸ್ಟ್ ಏನೋ ತಂತ್ರ ಅಂದ್ರಲ್ಲ, ಅದನ್ನ ಹೇಳಿ. ನೋಡೆ, ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡಿತೀನಿ. ನೀನು ಮಗ ಮಾಡಿರೋ ಅವತಾರಕ್ಕೆ ಪೊಲೀಸು ಕೋರ್ಟು ಅಂತ ಹೋದ್ರೆ ಮೀಡಿಯಾದವ್ರ ಕಣ್ಣು ನಮ್ಮ ಮೇಲೆ, ನಮ್ಮ ಕಂಪ್ನಿ ಮೇಲೆ ಬೀಳ್ತದೆ. ನೀನೇನಾದ್ರೂ ಹುಡುಗಿಗೆ ಹೆಚ್ಚು ಕಡಿಮೆ ಮಾಡಕ್ ಹೋದ್ರೆ ಜನಗಳ ಕಣ್ಣು ನಮ್ಮ ಮೇಲೆ ಬೀಳ್ತದೆ. ನಾವೇ ಕಾರಣ ಅಂತ ತಿಳ್ಕೊಳ್ತಾರೆ. ಇದೊಂದ್ ಕಡೆ ಆದ್ರೆ ಆ ಅಮೃತ ನಮ್ಮ ವಿರೋಧಿ ಸೂರ್ಯಪ್ರಕಾಶ್ ಕಂಪ್ನಿ ಕೆಲಸ ಮಾಡ್ತಾ ಇದ್ದಾಳೆ. ಆ ಕಂಪ್ನಿಯಿಂದ ನಮ್ಮ ಕಂಪ್ನಿಗೆ ತುಂಬಾ ಲಾಸ್ ಆಯ್ತಾ ಇದೆ. ಉಪಾಯದಿಂದ ಆ ಅಮೃತನ ನಮ್ಮ ಕಂಪ್ನಿ ಕರ್ಕೊಬಿಟ್ರೆ ಆ ಕಂಪ್ನಿ ರಹಸ್ಯ ಎಲ್ಲ ನಾವು ತಿಳ್ಕೊಳ್ಬೋದು. ಹಾಗಾದ್ರೆ ಆ ಹುಡುಗಿ ಜೊತೆಲಿ ನಮ್ಮ ಹುಡುಗನ ಮದುವೆ ಮಾಡ್ಬೇಕಾ? ಇಲ್ಲ ಅಂದ್ರೆ ನಿನ್ ಮಗ ಮಾಡಿರೋ ತಪ್ಪಿಗೆ ನಮ್ಮ ಮಾನ ಮರ್ಯಾದೆ ಬೀದಿಗೆ ಹೋಗುತ್ತೆ. ನಮ್ಮ ಫೈನಾನ್ಸ್ ಕಂಪ್ನಿ ಇಮೇಜ್ ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ಏನೇ ಮಾಡಿದ್ರು ಉಪಾಯದಿಂದ ಮಾಡಬೇಕು. ನಿನ್ ಸತ್ರು ಅಮೃತನ, ನನ್ ಸತ್ರು ಸೂರ್ಯಪ್ರಕಾಶನ್ನ ಇಬ್ಬರು ಹೇಗೆ ಒಂದೇ ಸಾರಿ ಮುಗಿಸ್ತೀನಿ ನೋಡ್ತಾ ಇರೋ. ಅಮೃತ, ನಿನ್ ತಂಗಿ ವಿಷಯದಲ್ಲಿ ತುಂಬಾನೇ ತಲೆ ಕೆಡಿಸ್ಕೊಂಡಿದ್ಯಾ ಅನ್ಸುತ್ತೆ. ತಲೆ ಕೆಡಿಸ್ಕೊಳ್ದೆ ಇನ್ನೇನೇ ಮಾಡಲಿ. ಅವಳು ಇಷ್ಟು ದಿನ ಆಸೆ ಬುರ್ಗಿ ಆಗಾಗ ಸಣ್ಣ ಪುಟ್ಟ ಸುಳ್ಳು ಹೇಳ್ತಾಳೆ ಅಂತ ಮಾತ್ರ ಅನ್ಕೊಂಡಿದ್ದೆ ಕಣೆ. ಆದರೆ ಈ ರೀತಿ ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸ್ಕೊಂಡು ಧೈರ್ಯ ಮಾಡಿ ಮುಂದುವರೆದು ಆ ಹುಡುಗನಿಗೆ ಕೊಟ್ಟು ಮದುವೆ ಮಾಡದೆ ಹೋದ್ರೆ ಮರ್ಯಾದೆ ಹೋಗುವಂಥ ಸ್ಥಿತಿಗೆ ತಂದೆಲ್ಲಿಸ್ತಾಳೆ ಅಂತ ನಾನು ಮನ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ ಕಣೆ. ಈಗ ಮದುವೆ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ವಲ್ಲ? ಎಲ್ಲ ರೀತಿಲೂ ತೊಂದರೆ ಇದೆ ಕಣೆ. ಆ ಹುಡುಗನ ತಾಯಿ ಜಗದಾಂಬ ಈಗಾಗಲೇ ಒಂದ್ಸಾರಿ ಮನೆ ಹತ್ರ ಬಂದು ಬಾಯಿಗೆ ಬಂದ ಹಾಗೆ ಮಾತಾಡ್ಬಿಟ್ಟು ಹೋಗಿದ್ದಾರೆ. ನಿಮ್ಮ ಹುಡುಗಿಗೆ ಸರಿಯಾಗಿ ಬುದ್ಧಿ ಹೇಳಿ ನಮ್ಮ ಹುಡುಗನಿಂದ ದೂರ ಮಾಡಿ ಅಂತೆಲ್ಲ ಹೇಳಿದ್ದಾರೆ. ಇವಳು ನೋಡಿದ್ರೆ ಮದುವೆಗೆ ಮುಂಚೆನೆ ಮಾಡಬಾರ್ದನ್ನೆಲ್ಲ ಮಾಡ್ಕೊಂಡು ಬಂದು ಮನೆಯಲ್ಲಿ ಕೂತಿದ್ದಾಳೆ.
ಜಗದಾಂಬ ಅಂದ್ರೆ JJ ಗ್ರೂಪ್ ಆಫ್ ಕಂಪನೀಸ್ ಜಗದೀಶ್ ಅವ್ರ ಹೆಂಡ್ತಿನ. ಹೌದು ಕಣೆ. ಸರಿ ಹೋಯ್ತು. ಅವ್ರು ನಿಮ್ಮ ಮನೆ ಹತ್ರ ಬಂದು ಜಗಳ ಆಡಿದ್ದಾರೆ ಅಂದ್ರೆ ಆಶ್ಚರ್ಯನೇ ಇಲ್ಲ. ಯಾಕೆಂದ್ರೆ ಅವ್ರು ತುಂಬಾನೇ ಕೆಟ್ಟ ಜನ ಕಣೆ. ಏನೇ ಹೇಳ್ತಾ ಇದ್ಯಾ? ಅವ್ರ ಬಗ್ಗೆ ನಿಂಗೆ ಹೇಗೆ ಗೊತ್ತು?